ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ಮೊದಲನೇದಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಂತಹ ನಮ್ಮ ಶಿವರೆಡ್ಡಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು. ಇದು ಸೆಕೆಂಡ್ ಸೆಟ್ ಕ್ವಶನ್ ಪೇಪರ್ ಅವರು ಕಳಿಸಿಕೊಟ್ಟಿರುವಂಥದ್ದು. ನಮಗೆ ಫಸ್ಟ್ ಸೆಟ್ಟಲ್ಲಿ ಎಲ್ಲ ಕಾಮರ್ಸ್ ಕ್ವಶನ್ ಪೇಪರ್ಸ್ಗಳನ್ನು ಈಗ ಸೆಕೆಂಡ್ ಸೆಟ್ಟಲ್ಲೂ ಕೂಡ ಕಳಿಸಿಕೊಟ್ಟಿರುವಂಥದ್ದು. ಧನ್ಯವಾದಗಳು ಕಣಪ್ಪ. ಬನ್ನಿ ಈಗ ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್ ಲೆಟ್ ಮೀ ಅನಾಲಿಸಿಸ್ ದಿಸ್ ಕ್ವಶನ್ ಪೇಪರ್. ಈ ಕ್ವಶನ್ ಪೇಪರು ನಿಮ್ಮ ಯೂನಿಟ್ ಟೆಸ್ಟಿಗೆ ಬಹಳ ಅಂದರೆ ಬಹಳ ಹೆಲ್ಪ್ ಆಗುತ್ತೆ. ಇವರು ಕಳಿಸಿರುವಂಥ ಎರಡೂ ಕ್ವಶನ್ ಪೇಪರನ್ನು ತಾಗಳು ಬಿಡದೆ ಅದನ್ನು ಎರಡೂ ವೀಡಿಯೋಸ್ಗಳನ್ನು ಕರೆಕ್ಟಾಗಿ ನೋಡಿಬಿಟ್ಟು ರೆಡಿಯಾಗಿ ಎಕ್ಸಾಮಿಗೆ, ಆಯಿತಾ? ನೋಡಿ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಪಾರ್ಟ್ ಎನಲ್ಲಿ ನಿಮಗೆ 3 MCQಸ್ಗಳನ್ನು ಇಲ್ಲಿ ನೀಡಲಾಗಿದೆ. ಯಾಕಪ್ಪ ಬರೀ ಮೂರು ಕೊಟ್ಟಿದ್ದಾರಲ್ಲ MCQs ಅಂತ ನಿಮ್ಮ ತಲೆಯಲ್ಲಿ ಡೌಟ್ ಇದ್ದರೆ, ಈ 3 MCQಸ್ಗಳು ಆಯಿತಾ ಯಾಕೆ ಕೊಟ್ಟಿದ್ದಾರೆ ಅಂದರೆ, ಆ್ಯನ್ಯುವಲ್ ಎಕ್ಸಾಮಲ್ಲಿ ನಿಮಗೆ 5 MCQಸ್ಗಳನ್ನು ನೀಡಲಾಗುತ್ತೆ. ಅದಕ್ಕೆ 0.5% ಇಲ್ಲಿ ಕೊಡಲಾಗಿದೆ. ಚೂಸ್ ದಿ ಕರೆಕ್ಟ್ ಆನ್ಸರ್ಸ್ ಅಂತ ಇದೆ. ದಿ ಫಾಲೋಯಿಂಗ್ ಈಸ್ ನಾಟ್ ಆ್ಯನ್ ಆಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್. ಕ್ವಶನ್ ನಂಬರ್ 1 ರೈಟ್ ಆನ್ಸರ್ ಈಸ್ ಮೈ ಡಿಯರ್ ಚಿಲ್ಡ್ರನ್. ಗೆಸ್ ಮಾಡ್ತೀರಾ? ಎಸ್, ಪಾಲಿಸಿ ಇಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 2 ನೇಮ್ ದ ಸ್ಟೆಪ್ ಇನ್ ದಿ ಪ್ರೊಸೆಸ್ ಆಫ್ ಪ್ಲಾನಿಂಗ್ ವಿಚ್ ಈಸ್ ಕನ್ಸಿಡರ್ಡ್ the real point of decision making. ಆಯಿತಾ? ಕ್ವಶನ್ ನಂಬರ್ 2 ರೈಟ್ ಆನ್ಸರ್ ಈಸ್ ಅಗೇನ್ ಆಪ್ಷನ್ ಡಿ, ಸೆಲೆಕ್ಟಿಂಗ್ ದಿ ಬೆಸ್ಟ್ ಆಲ್ಟರ್ನೇಟಿವ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3 ಶಿ ಆರ್ ಹಿ ಕೀಪ್ಸ್ ಮೆಷಿನ್ಸ್, ಮೆಟೀರಿಯಲ್, ಟೂಲ್ಸ್ ಎಕ್ಸೆಟ್ರಾ ರೆಡಿ ಫಾರ್ ಆಪರೇಷನ್ಸ್ ಬೈ ಕನ್ಸರ್ನ್ಡ್ ವರ್ಕರ್ಸ್ whose work is described by this sentence under function foremanship ಅಂತ ಇದೆ. ಕ್ವಶನ್ ನಂಬರ್ 3ಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತೆ. ಗ್ಯಾಂಗ್ ಬಾಸ್ ಈಸ್ ದ ರೈಟ್ ಆನ್ಸರ್. ಹಾಗಿದ್ದರೆ ನನ್ನ ಪ್ರೀತಿಯ ಏನಂತೀರಾ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮಾಡಲ್ ಕ್ವಶನ್ ಪೇಪರು ಏನಾದರೂ ಇದೆಯಾ ಅಂತ ಭಾಳ ಜನ ಕೇಳ್ತಾಯಿದ್ರಿ. ಮಾಡಲ್ ಕ್ವಶನ್ ಪೇಪರ್ ತಗೊಂಡು ಏನು ಮಾಡ್ತೀರಾ, ಡೈರೆಕ್ಟಾಗಿ ಕ್ವಶನ್ ಪೇಪರ್ಗಳನ್ನೇ ಇಲ್ಲಿ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇವೆ. ಎಲ್ಲ ಪ್ರಶ್ನೆಗಳು ಹಾಗೂ ಪ್ರಶ್ನೆ ಪತ್ರಿಕೆಗಳು ಎರಡೂ ಕೂಡ ನಿಮ್ಮ ಯೂನಿಟ್ ಟೆಸ್ಟ್ ಒಂದಿಗೆ ಭಾಳ ಹೆಲ್ಪ್ ಆಗುತ್ತೆ. ಯೂನಿಟ್ ಟೆಸ್ಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಅದನ್ನು ಸೀರಿಯಸ್ ಆಗಿ ತಗೊಳ್ಳಿ, ಸಿಲ್ಲಿಯಾಗಿ ತಗೋಬೇಡಿ. ಬನ್ನಿ ಈಗ ನಾವು ಸೆಕೆಂಡ್ ಮೇನ್ ಕ್ವಶನಲ್ಲಿ 3 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ, ಅದನ್ನು ನೋಡ್ತಾ ಹೋಗೋಣ. ದಯವಿಟ್ಟು ವಿಡಿಯೋ ನೋಡುವಾಗ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿದರೆ ಭಾಳ ಅನುಕೂಲ ಆಗುತ್ತೆ. ಜೊತೆಗೆ ಕಮೆಂಟ್ಸ್ ಬಾಕ್ಸಲ್ಲಿ ನಿಮಗೆ ಹೈಪ್ ಅಂತ ಹೊಸ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಆಯಿತಾ? ಯಾವುದು ಆರೆಂಜ್ ಹಾಗೂ ಗ್ರೀನ್ ಕಲರಿಂದ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಮಗೆಲ್ಲರಿಗೂ ಈ ಏನಂತೀರ ಪಾಯಿಂಟ್ಸನ್ನು ಕ್ರೆಡಿಟ್ ಮಾಡಿ ಸರ್ ವಿಡಿಯೋಗೆ. ಧನ್ಯವಾದಗಳು. ಕ್ವಶನ್ ನಂಬರ್ 4 2 ಲೈನ್ ಇದೆ, 3 ಲೈನ್ ಇದೆ ಸುಮಾರು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸರಿಯಾದ ಉತ್ತರ ಕ್ವಶನ್ ನಂಬರ್ 4ಗೆ ಬಂದು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಈಸ್ ದ ರೈಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 4. ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ಸರಿಯಾದ ಉತ್ತರ ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 5 ಡ್ಯಾಶ್ ಮೀನ್ಸ್ ಡೂಯಿಂಗ್ ದ ಟಾಸ್ಕ್ ಕರೆಕ್ಟ್ಲಿ ವಿತ್ ಮಿನಿಮಮ್ ಕಾಸ್ಟ್ ಆಫ್ ಮಿನಿಮಮ್ ರಿಸೋರ್ಸಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಎಫಿಷಿಯನ್ಸಿ ಇಸ್ ದ ರೈಟ್ ಆನ್ಸರ್ ಈಸ್ ಎಫಿಷಿಯನ್ಸಿ. ಕ್ಲಿಯರ್? ಕ್ವಶನ್ ನಂಬರ್ 6 ನೋಡೋಣ. ರೆಡ್ಯೂಸಿಂಗ್ ಅನ್ನೆಸೆಸರಿ ಕಂಟ್ರೋಲ್ ಆ್ಯಂಡ್ ರಿಸ್ಟ್ರಿಕ್ಷನ್ಸ್ ಬೈ ದ ಗೌರ್ಮೆಂಟ್ ಫಾರ್ ಬಿಸ್ನೆಸ್ ಈಸ್ ಕಾಲ್ಡ್ ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ ಬಂದು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಲಿಬರಲೈಸೇಷನ್ ಈಸ್ ದ ರೈಟ್ ಆನ್ಸರ್ ಈಸ್ ಲಿಬರಲೈಸೇಷನ್. ಆಯಿತಾ? ಧನ್ಯವಾದಗಳು. ಈಗ ಮುಂದಕ್ಕೆ ನಾವು ಹೋಗೋವಾ. ಬನ್ನಿ. ಮ್ಯಾಚ್ ದಿ ಫಾಲೋಯಿಂಗ್ ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್. ಇಲ್ಲಿ ಈಗ ನಿಮಗೆ 3 ಪ್ರಶ್ನೆಗಳನ್ನು ನೀಡಲಾಗಿದೆ, ಇದನ್ನು ನೋಡ್ತಾ ಹೋಗೋಣ. ಡಿಮಾನಿಟೈಸೇಷನ್ ಅಂತ ಇದೆ. ಕನ್ಸಪ್ಷನ್ ಹ್ಯಾಬಿಟ್ಸ್, ಥರ್ಡ್ ಒನ್ ಸ್ಟ್ರಾಟಜಿ ಅಂತ ಇದೆ. ಡಿಮಾನಿಟೈಸೇಷನ್ ಏನು ಕೊಟ್ಟಿದ್ದಾರೆ ಮ್ಯಾಚ್ ದ ಫಾಲೋಯಿಂಗಲ್ಲಿ, ಥರ್ಡ್ ಒನ್ ನೋಡ್ತಾ ಹೋಗೋಣ. ಬನ್ನಿ ಈಗ ಕ್ವಶನ್ ನಂಬರ್ 7 ಆಯಿತಾ, ಎ. ಇದಕ್ಕೆ ಸರಿಯಾದ ಉತ್ತರ ಏನಾಗಿರ್ಬೋದು, ನವಂಬರ್ 8, 2016 2016 ನವಂಬರ್ 8ಕ್ಕೆ 2000 ನೋಟುಗಳು ಡಿಮಾನಿಟೈಸೇಷನ್ ಆದವು. 500 ರೂಪಾಯಿ ನೋಟುಗಳು ಆದವು, ಹೌದಲ್ವಾ? ನೆನಪಿದೆಯಾ 2000 ರೂಪಾಯಿ ನೋಟ್ ಮಾಡಿದ್ದು? ಬನ್ನಿ ಕ್ವಶನ್ ನಂಬರ್ ಬಿ, ಕನ್ಸಪ್ಷನ್ ಹ್ಯಾಬಿಟ್ಸ್ ಅಂತ ಇದೆ. ಕನ್ಸಪ್ಷನ್ ಹ್ಯಾಬಿಟ್ಸು ಬಿಗೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ, ಸೋಷಿಯಲ್ ಎನ್ವಿರಾನ್ಮೆಂಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ ಸಿ, ಸ್ಟ್ರಾಟಜಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೀದರ್ ಸಿಂಗಲ್ ನಾರ್ ಸ್ಟ್ಯಾಂಡಿಂಗ್ ಪ್ಲಾನ್. ನೀದರ್ ಸಿಂಗಲ್ ನಾರ್ ಸ್ಟ್ಯಾಂಡಿಂಗ್ ಪ್ಲಾನ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ.
ಡಿಮಾನಿಟೈಸೇಷನ್ ನನಗೆ ಯಾಕೋ ಡೌಟ್ ಆಗ್ತಾಯಿದೆ, ನವಂಬರ್ 8 ಅಥವಾ 6 ಅಂತ. ದಯವಿಟ್ಟು ಕಮೆಂಟ್ ಮುಖಾಂತರ ನವಂಬರ್ 8 ಅಥವಾ ನವಂಬರ್ 6 2016 ಅಂತೂ ಸರಿ ಅಲ್ವಾ ಎರಡಕ್ಕೂ. ನವಂಬರ್ 8 ಅಥವಾ 6 ಅದನ್ನು ಕಮೆಂಟ್ ಮುಖಾಂತರ ತಾವುಗಳು ನನಗೆ ತಿಳಿಸಿ. ವಿದ್ಯಾರ್ಥಿಗಳೇ, ಇದು ನಮ್ಮ ಒಂದು ಮೇಲ್ ಐ ಡಿ ಆಗಿರುತ್ತೆ. ನಮ್ಮ ಮೇಲ್ ಐ ಡಿಗೆ ನಿಮ್ಮ ಬಳಿ ಇರುವಂತಹ ಅಂದರೆ ನಿಮ್ಮ ಯೂನಿಟ್ ಟೆಸ್ಟ್ 1 ಆಗುತ್ತಲ್ವ, ಅದರ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಈ ಒಂದು ಮೇಲ್ ಐ ಡಿಗೆ ಕಳುಹಿಸಿ ಕೊಡಿ. ಬನ್ನಿ ಸರ್, ಈಗ ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. ಇದು 1 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಸ್ಟೇಟ್ ಎನಿ ಒನ್ ಡೈಮೆನ್ಷನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಮ್ಯಾನೇಜ್ಮೆಂಟ್ ಫ್ರೇಮ್ವರ್ಕ್ ಅಂದರೂ ಕೂಡ ನಡೆಯುತ್ತೆ. ವಿಚ್ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಸ್ಟೇಟ್ಸ್ ದ್ಯಾಟ್ ದೇರ್ ಶುಡ್ ಬಿ ಎ ಪ್ಲೇಸ್ ಫಾರ್ ಸಮಥಿಂಗ್ ಇನ್ ದೇರ್ ಯಾವುದು ಹೌದಲ್ವಾ, ದೇರ್ ಶುಡ್ ಬಿ ಪ್ಲೇಸ್ ಮ್ಯಾನೇಜ್ಮೆಂಟ್ ಒನ್ ಡೈಮೆನ್ಷನ್ ಮ್ಯಾನೇಜ್ಮೆಂಟೇ ಇರಬೇಕು. ಆಯಿತಾ. ವಾಟ್ ಈಸ್ ನೋಡಿ, ವಿಚ್ ಪ್ರಿನ್ಸಿಪಲ್ ಅಂತ ಹೇಳಿದರೆ ಅದು ಹೆನ್ರಿ ಫಯೋಲ್ ಅಂತ ಇದಲ್ವಾ, ದಟ್ ಈಸ್ ರೈಟ್ ಆನ್ಸರ್ ಮ್ಯಾನ್. ಕ್ವಶನ್ ನಂಬರ್ 9ಕ್ಕೆ. ಆಯಿತಾ. 8ಕ್ಕೆ ಮ್ಯಾನೇಜ್ಮೆಂಟ್ ಫ್ರೇಮ್ ವರ್ಕ್ ಆಗಿರ್ಬೋದು. ವಾಟ್ ಈಸ್ ಬಿಸ್ನೆಸ್ ಎನ್ವಿರಾನ್ಮೆಂಟ್, ಇದು ಕೂಡ 1 ಅಂಕದ ಪ್ರಶ್ನೆ ಆಗಿರುತ್ತೆ. ಇದು ಟೋಟಲ್ ನಿಮಗೆ ಈಗ ಪಾರ್ಟ್ ಎನಲ್ಲಿ ಈಗ ಪ್ರೆಸೆಂಟ್ ಯೂನಿಟ್ ಟೆಸ್ಟ್ 1ಗೆ 10 ಮಾರ್ಕ್ಸಿಗೆ ಕೊಡಲಾಗುತ್ತೆ. ಯಾಕೆ ಅಂತ ಹೇಳಿದರೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಅದು 20 ಮಾರ್ಕ್ಸ್ ಸಿಗಿರುತ್ತೆ. ಈಗ ಅದನ್ನು ಅರ್ಧ ಮಾಡ್ತಾರೆ. ಧನ್ಯವಾದಗಳು. ದಯವಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ವೀಡಿಯೋಸ್ಗಳನ್ನು ಶೇರ್ ಮಾಡೋದನ್ನು ಮರೆಯಬೇಡಿ. ಪಾರ್ಟ್ ಬಿನಲ್ಲಿ ಸಂಪೂರ್ಣವಾಗಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಿಮ್ಮ ಯೂನಿಟ್ ಟೆಸ್ಟ್ 1ಗೆ ನೋಡಿಕೊಳ್ಳಬಹುದಾಗಿದೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಯೂನಿಟ್ ಟೆಸ್ಟ್ 1. ಡೂ ವೆಲ್, ರೀಡ್ ವೆಲ್, ಡೂ ಹಾರ್ಡ್ ವರ್ಕ್. ಬರೆದು ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಅಕೌಂಟೆನ್ಸಿ ಇದು. ಬರೀ ನೋಡೋದ್ರಿಂದ ಏನೂ ಆಗಲ್ಲ. ಬರೀಬೇಕು. ಎಷ್ಟು ಪುಸ್ತಕಗಳು ತುಂಬ್ತಾವೋ, ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಅಕೌಂಟೆನ್ಸಿ ಆಗಿರ್ಬೋದು, ಅಷ್ಟು ಅಂಕಗಳು ನಿಮ್ಮದಾಗ್ತವೆ. ಧನ್ಯವಾದಗಳು.